ಇವಳ ಹೆಸರು ದರಿದ್ರ ಲಕ್ಷ್ಮಿ ಅಂತ. ಓಯ್, ನನ್ನ ಹತ್ರ 200 ರೂಪಾಯಿ ಇದೆ. ಯಾರು ಇವರು? ಇವ್ರು ಗೊತ್ತಿಲ್ವಾ? ನನ್ನ ಹತ್ರ 200 ರೂಪಾಯಿ ಇದೆ. ಅಂದಿನಿಂದ ಇಂದಿನವರೆಗೂ ಇಂತಹ ಹೆಂಗಸರಿಗೆ ಡಗಾರ್ ಎಂದೇ ಕರೆಯುತ್ತಾರೆ. ನಿನ್ನ ಹತ್ರ ಇದೆಯಾ? ಚಿತ್ರಗುಪ್ತ, ಡಗಾರ್ ಎಂದರೇನು? ಇದ್ರೆ ಕಾಮೆಂಟ್ ಮಾಡು. ಸಿಕ್ಕ ಸಿಕ್ಕ ಗಂಡಸರನ್ನು ಚಮಕಾಯಿಸುವ ಹೆಣ್ಣುಗಳಿಗೆ ಡಗಾರ್ ಎಂದು ಕರೆಯುವರು. ಈಕೆ ಭೂಲೋಕದಲ್ಲಿ ನಂಬರ್ 1 ಡಗಾರ್. ನಾವು ನಿಮ್ಗೆ 6 ಕೋಟಿ ಎಣಿಸಿ ಕೊಡ್ತೀವಿ. ಸೊ ಹೇಗಿದ್ದೀರಾ ಫ್ರೆಂಡ್ಸ್, ನಾನಿವತ್ತು ರೋಸ್ಟ್ ಮಾಡಕ್ಕೆ ಹೋಗ್ತಾ ಇರೋದು ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ ಬಂದು ತಿಕ್ಕಲ್ ಥರ ಆಡಿ ಆಮೇಲೆ ಬಂದು ಕಮೆಂಟ್ಸ್ ಮಾಡಿ ಅನ್ನೋ ಈ ತಿಕ್ಕಲ್ ಬುಲ್ಲಿಗಳ ಮೇಲೆ ಕಮೆಂಟ್ ಮಾಡು. ಸೊ ಮತ್ತೆ ಆಗ್ತಾಡ ರಘುವೀರ್ ದೇಸಾಯಿ ತುಪ್ಪ ಹಾಕೊಂಡು ಹೆಂಗ್ ದೇವ್ರು ಮಾಡೋಣ ಬನ್ನಿ. ನಾವು ಬಂದೇವ. ಎಲ್ಲ ಸಿನಿಮಾಗಳಲ್ಲೂ ಒಬ್ಬ ಇರ್ತಾನಂತಲ್ಲ, ನಿನ್ನ ನೋಡ್ತಾ ಇದ್ರೆ ನನಗೆ ಹಂಗೆ ಅನ್ಸುತ್ತೆ. ಹೀರೋನಾ ಅಲ್ಲ, ಇನ್ಮೇಲೆ ನಾವು 3 ಜನ ಸೇರ್ಕೊಂಡು ರೀಲ್ಸ್ ಮಾಡ್ತೀರಿ. ಕೊಡ್ತಾ ಇರೋದ ಶರ್ಟ್ ಡುಮ್ಕೋ ಅಮಲ್ ಡುಮಾಲ್. ನಿಮ್ಮ ಹಂಗ ಮೊನ್ನೆ ತಾನೇ ಸೊಂಡೆ ಬಾಯಿಸ್ಕೊಳಂಗ್ ಹೊಡ್ಸ್ಕೊಂಡಿ, ನಾಚಿಕೆ ಬರಲ್ವಾ? ಥೂ, 3 ಬಿಟ್ಟೋರಲ್ವಾ ನೀವು? ಮರ್ತೋಗಿದ್ದೆ. ರೀಲ್ಸ್ ಮಾಡ್ತೀರಿ. ಕೊಡ್ತಾ ಇರೋದ ಶರ್ಟ್ ಡುಮ್ಕೋ ಅಮಲ್ ಡುಮಾಲ್. ರೀಲ್ಸ್ ಮಾಡಿ ಶಾರ್ಟ್ನ ಕೊಡ್ತಿರೋ ಅಥವಾ ನೀವೇ ಒಬ್ರಿಗೊಬ್ರು ಶಾರ್ಟ್ ಹಾಕ್ಕೊಂತಿರೋ? ಮೂರು ಜನ ಕೊಡ್ತೀವಿ ಶಾರ್ಟ್, ನೀವು ಸೇರ್ಬೇಕು ಹರಿಶ್ಚಂದ್ರ ಘಾಟು. ಎಲ್ಲ ಶಾರ್ಟ ಕರಿಯಕ್ಕೆ ಹರಿಶ್ಚಂದ್ರ ಘಾಟ್ಗೆ ಹೋಗ್ತಾರಾ? ಕೆಬ್ರದು 3 ಜನ ಕೊಡ್ತೀವಿ ಶಾರ್ಟ್, ನೀವು ಸೇರ್ಬೇಕು ಹರಿಶ್ಚಂದ್ರ ಘಾಟು. ನೀವೇ ಒಬ್ರಿಗೊಬ್ರು ಕೊಟ್ಕೊಳ್ಳಿ ಶಾರ್ಟ್ನ. ಮಂಗ ಮಂಗ ಸಂಘ ಎಲ್ಲರೂ ಒಟ್ಟಿಗೆ ಸೇರ್ಕೊಂಡ್ಬಿಟ್ಟಿರಿ, ಶುರು ಹಚ್ಕೊಳ್ಳಿ. ನೀವು ಸೇರ್ಬೇಕು. ಹರಿಶ್ಚಂದ್ರ ಘಾಟು ಅಲ್ಲ, ನೀವೆಲ್ಲ ಯಾರ್ದಾದ್ರೂ ಶಾಲೆಗಳ ತರ ಗೊತ್ತಿರೇನಪ್ಪ ನೀವು? ಜನ ಸೇರ್ಕೊಂಡು ರೀಲ್ಸ್ ಮಾಡ್ತೀರಿ. ಕೊಡ್ತಾ ಇರೋದ ಶರ್ಟ್ ಡುಮ್ಕೋ ಅಮಲ್ ಡುಮಾಲ್. ಬತ್ತೋಗಿರೋ ಬೋರ್ವೆಲ್ ನೀರ್ ಬರ್ತದ? ಸಂಗಬಲ್ಲ ಇರ್ಲಾ, ನಮ್ ಶಕಿಲ ಆಂಟಿಗೆ ಹೇಳ್ತೀನಿ. ಆಂಟಿ, ಈ ನನ್ ಮಗನ್ಗೆ ಮೆಡ್ ತಗೋಣ ಅಂತ ಹೊಡಿ ಸ್ವಲ್ಪ. ಹಂಗೆ ಹೊಡೆದ್ಬಿಡಿ ಫಾಲೋ. ಹಂಗೆ ಶೇರ್ ಮಾಡ್ಬಿಡಿ. ನಿಮ್ಮ 7 ಮೀಟರ್ ಕುಡಿದಾರ ಅನ್ನೋದು ನಾನು 2 ಮಾತು ಮುಗಿದು. ಹೌದು ಗುರು, ನಿನ್ನೆ ನಾನು ಸೋನು ಅಕ್ಕನ ಬಗ್ಗೆ ವಿಡಿಯೋ ಮಾಡಿದ್ದೆ. ಅವ್ರು ಮಾತಾಡಿದ್ರಲ್ಲಿ ಏನು ತಪ್ಪಿಲ್ಲ ಅಂತ. ಸೋನು ಅಕ್ಕನಾ? तू समझा? हाँ नहीं तू समझा नहीं. ಅವಳು ಬಾತ್ರೂಮ್ ಅಲ್ಲಿ ಹೆಂಗ್ ವಿಡಿಯೋ ಮಾಡಿದೆ, ಯಾಕೆ ಅರುಣ್ಗೆ ಅದೆಲ್ಲ ತೋರಿಸಿದೆ ಅಂತ ವಿಡಿಯೋ ಮಾಡಿದ್ಲು. ಯಾಕೆ ಮರ್ಯಾದೆ ತಕೊಂಡೆ ಅನ್ನೋದೆಲ್ಲ ಬಿಡಿಸಿ ಎಪಿಸೋಡ್ ಮೇಲೆ ಎಪಿಸೋಡ್ ತರ ರೀಲ್ಸ್ ಆಗ್ತಾವಳೆ. ನಿನ್ನೆ ನಾನು ಸೋನು ಅಕ್ಕನ ಬಗ್ಗೆ ವಿಡಿಯೋ ಮಾಡಿದ್ದೆ. ಮಾತಾಡ್ ಯಾರು ಬೇಡ ಅಂದ್ರೆ ಇವಾಗ ಮಾಡ್ತಾ ಇರೋದೇ ಮರ್ಯಾದೆ ಹೋಗೋ ಕೆಲಸ, ಅದ್ರಲ್ಲೇನಿದೆ? ತಪ್ಪಿಲ್ಲ ಅಂತ. ಅದಕ್ಕೆ ಈ ಟ್ರೋಲ್ ಸೋನನ್ ಮಕ್ಕಳು ಏನ್ ಮಾಡವ್ರೆ, ಟ್ರೋಲ್ ಮಾಡ್ತಾವ್ರೆ, ಆಮೇಲೆ ನನ್ನದ್ರಲ್ಲೇ ಬಂದು ಕಮೆಂಟ್ ಬೇರೆ ಹಾಕ್ತಾವ್ರೆ. ಅಲ್ಲ, ಯಾವಳೋ ಒಬ್ಳು ಬೇವರ್ಸಿ ಮುಂಡೆ ಪ್ರತಿಯೊಂದು ವಿಡಿಯೋಗೂ ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ಇದ್ಲು. ಕಮೆಂಟ್ ಮಾಡು. ಇವಾಗ ಕಮೆಂಟ್ ಮಾಡಿದ ತಕ್ಷಣ ತಿಕ್ಕಾ ಉರ್ದೋಯ್ತಾ? ನಿಜ ಹೇಳಿದಕ್ಕೆ ನಿಮಗೆ ತಿಕ್ಕ ಉರಿದೋಯ್ತಾ? ಫಸ್ಟ್ ಆಫ್ ಆಲ್ ಅವ್ರು ಮಾತಾಡಿದ್ರಲ್ಲಿ ಏನಂದ್ರೆ ಏನು ತಪ್ಪಿಲ್ಲ. ನಮ್ ಕಡೆ ಒಂದ್ ಮಾತಿದೆ, ಊರನ್ ಸೂಳಿ ತನ್ನ ಆತ್ಮಚರಿತ್ರೆ ಬರೆಯಾಕಂತ ಕುಂತ್ರೆ ಊರನ್ ಹಿರಿಯರೆಲ್ಲರೂ ಉರ್ಲಾಕೊಂಡಿದ್ರಂತೆ. ಅದ್ರಂಗೆ ನೀವು 3 ಬಿಟ್ಟವರು, ಊರಿಗೆ ದೊಡ್ಡವರು. ಅಲ್ಲ, ಟಿಕ್ ಟಾಕ್ ಅಲ್ಲಿ ಫೇಮಸ್ ಆಗೋಕ್ಕೋಸ್ಕರ ಫ್ರೆಂಡು ಅಂತ ಹೇಳ್ತಿದ್ದ ಶಿಲ್ಪಾಗೆ ಏನೋ ಹೇಳ್ಬಾರ್ದು ಎಲ್ಲ ಹೇಳಿ ಆ ಆಡಿಯೋನ ಟ್ರೋಲರ್ಸ್ಗೆ ಕೊಟ್ಟು ಟ್ರೋಲ್ ಮಾಡಿಸಿದ್ದು ಯಾರು? ಅಷ್ಟೇ ಯಾಕೆ ವ್ಯೂಸ್ ಬರ್ತಿಲ್ಲ ಅಂತ ಅಂದಾಗ ಬಟ್ಟೆ ಬಿಚ್ಚಿ ವಿಡಿಯೋ ಮಾಡಿದ್ದ್ಯಾರು? ಅಷ್ಟೇ ಯಾಕೆ ಈ ವಿಡಿಯೋನು ನಿನ್ನ ಹೆಸರು ಹೇಳ್ಕೊಂಡು ಅವ್ಳು ವ್ಯೂಸ್ ತಗೊಂಡಿದ್ದು ಅಂತ ವಿಡಿಯೋಗೆ ಕಾಮೆಂಟ್ ಹಾಕಿದ್ಯಾರು? ಆಟಿಟ್ಯೂಡ್ ಅಂತ ಏನು ಇಲ್ಲ. ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ತಂದಿಡೋ ಬೇವರ್ಸಿಗಳನ್ನ ಕಂಡ್ರೆ ಆಗಲ್ಲ ಅಷ್ಟೇ. ನಿಂದು ಕಂಡಿದ್ದೀನಿ ಕುತ್ಕೊಳ್ಳಲೆ, ಊರೆಲ್ಲ ಸರ್ಗಾಸಿ ಇಲ್ಲಿ ಬಂದು ಸೊಂಟಿಗೆ ಸಿಗಿಸ್ಕೊಂಡು ಗರ್ತಿ ತರ ಮಾತಾಡ್ತಾಳೆ. ತಂದಿಡೋ ಬೇವರ್ಸಿಗಳನ್ನ ಕಂಡ್ರೆ ಆಗಲ್ಲ ಅಷ್ಟೇ. ನನಗೂ ಅಷ್ಟೇ, ನಿನ್ನಂತ ಬೇವರ್ಸಿ ಮುಂಡ್ಯಾರನ್ನ ಕಂಡ್ರೆ ಆಗಲ್ಲ ಅಷ್ಟೇ. ಫ್ರೆಂಡ್ಸ್, ನಮ್ಮೂರಲ್ಲಿ ಬಾಳೆಹಣ್ಣು ಹಿಂಗೆ
ಹಿಂಗೆ ಉದ್ದವಾಗಿರುತ್ತೆ, ನಿಮ್ಮೂರಲ್ಲೂ ಹಿಂಗೆ ಉದ್ದವಾಗೇ ಇರುತ್ತೆ ಬಾಳೆಹಣ್ಣು ಇದ್ರೆ ಕಾಮೆಂಟ್ ಮಾಡಿ. ಅಮುಕು ಡುಮುಕು ತೋರಿಸ್ತಾನಿರೋ ಅವ್ನ ಬಾಳೆಹಣ್ಣ. ನಮ್ದು ಇದಕ್ಕಿಂತ ಉದ್ದವಾಗಿ ಬೆಳೆದಿದೆ. ಬಾಳೆಹಣ್ಣು ಕಂಡ್ರು ಅಪಾರ್ಥ ಮಾಡ್ಕೋಬೇಡಿ. ನಮ್ಮ ಬಾಳೆ ಗಿಡದಲ್ಲಿ ಅಗೋ ಅಲ್ಲಿ ಅವಳು ತೋರಿಸ್ತಾ ಇದ್ದಾಳಲ್ಲ, ಅದಕ್ಕಿಂತ ಉದ್ದ ದಪ್ಪ ಬೆಳೆದಿವಿ ಅಂತ ಹೇಳಕ್ ಬಂದೆ. ಓಯ್, ನನ್ನ ಹತ್ರ 200 ರೂಪಾಯಿ ಇದೆ, ನಿನ್ನ ಹತ್ರ ಇದೆಯಾ? ಒಂದು ಕೆಲಸ ಮಾಡು, ಆ 200 ರೂಪಾಯಿನ ಮಡ್ಚಿ ನೀನು ತಿಗ್ದಲ್ಲಿ ಇಟ್ಕೊಂಡ್ಬಿಡು. ಬರ್ತೀಯಾ? ರೇಟ್ ಎಷ್ಟು? 200 ರೂಪಾಯಿ. ಹಾ, 200 ರೂಪಾಯಿನಾ? ನಿನ್ನ ಏನು ಸೋನುಗೌಡ ಅನ್ಕೊಂಡಿದೀಯಾ? ನಿನ್ನ ಹತ್ರ ಇದೆಯಾ? ಇದ್ರೆ ಕಾಮೆಂಟ್ ಮಾಡು. ನನ್ನ ಹತ್ರ ದೊಣ್ಣೆ ಇದೆ, ನಿನ್ನ ಹತ್ರ ಇದೆಯಾ? ಇದ್ರೆ ಕಾಮೆಂಟ್ ಮಾಡು. ಮೋಸ್ಟ್ಲಿ ನೀನು ಕಸ್ಟಮರ್ ಆಗಿರಬೇಕು. ಅವಾಗ ಬೇರೆ ಮೆಜೆಸ್ಟಿಕ್ ಬೇರೆ ಹೋಗ್ತಾ ಇರ್ತೀರಿ, ನೆನ್ಪು ಮಾಡ್ಕೊ. ಉತ್ತರ ಕರ್ನಾಟಕ ಬಟ್ಟೆಯಲ್ಲಿ ಎಳ್ನೀರು ಮಾಡ್ತಾ ಇದೀಯಾ ಬೆಂಗಳೂರಲ್ಲಿ? ಏನಮ್ಮ ಹೊಟ್ಟೆ ಪಾಡಿಗೆ ಏನಾದ್ರು ಮಾಡ್ಬೇಕು ತಾನೆ? ಅದನ್ನು ಕರೆ ಬಿಡು. ಹೊಟ್ಟೆ ಪಾಡಿಗೋಸ್ಕರ ಎಳ್ಳೀರು ಮಾರೋದು ಎಷ್ಟೋ ವಾಸಿ. ವ್ಯೂಸು ಲೈಕ್ಸ್ಗೋಸ್ಕರ ಬಟ್ಟೆನೇ ಬಿಚ್ಚಿದವ್ರು ಕೂಡ ಇದ್ದಾರೆ. ಹೈ ಟ್ರೋಲರ್ಸ್, ಅಪ್ಪ ನಿಮ್ ಸಬ್ಬಸಕ್ ನಾನು ಬಂದಿಲ್ಲ, ನನ್ನ ಸಬ್ಬಸಕ್ಕೆ ಏನಕ್ಕೆ ಬರ್ತಿದ್ದೀರಾ ನೀವಂತ ನನಗಂತೂ ಗೊತ್ತಾಗ್ತಿಲ್ಲ. ಕೆಟ್ಟ ಮೇಲೆ ಬುದ್ಧಿ ಬಂತು, ಅಟ್ಟ ಮೇಲೆ ಒಲೆ ಉರಿತು ಅಂತ ಒಂದು ಗಾದೆ ಮಾತಾಯ್ತಲ್ಲ. ಎಷ್ಟು ದುಡಿತೀಯಾ? 5,000 ಅಮ್ಮ. 5,000ನಾ ಒಂದ್ ತಿಂಗ್ಳಿಗ? ಒಂದ್ ತಾಸಿಗಮ್ಮ. ಲಾಜಿಕ್ ಹೋಯ್ತು ಕೊಂಡಿ ಆಡ್ಸ್ಕೊಳಕ. ನೀವಿಬ್ರು ಸೇರ್ಕೊಂಡು ಯಾವ್ದಾದ್ರು ಶೆಡ್ಗೆ ಹೋಗಿ. ಶೆಡ್ಗೆ ಬಾ, ನಮಗ್ ಮಾಡೋ ಕೆಲಸ ಇಲ್ಲ, ಶೆಡ್ಗೆ ಹೋಗೋಣ ಬಾ. ನಿನ್ಗೇನಾದ್ರು ಬಂದು ನಾನು ಡಿಸ್ಟರ್ಬ್ ಮಾಡಿದ್ನ? ನಿಂತು ಮಾತಾಡು, ಏನಕ್ಕೆ ಹೋಗ್ತಿದ್ಯಾ? ನಿಂತ್ಕೊಂಡು ಮಾತಾಡು. ಅಲ್ಲ, ನಿನ್ನ ಕೈಲಿ ಹಿಡ್ಕೊಂಡಿರೋ ಸಾಮಾನ್ ಮೇಲೆ ಆಣೆ ಮಾಡಿ ಹೇಳು, ನೀನು ಅವನಿಗೆ ಸಿಗ್ನಲ್ ಕೊಟ್ಟು ಕರೆದಿಲ್ಲ ಅಂತ. ಅದ್ ಸರಿ, ನೀನೇನ್ ತೆರೆಯಕ್ ಹೋಗಿದ್ಯಾ ಅಲ್ಲಿ? ಇವರು ಮೆಜೆಸ್ಟಿಕ್ ಅಲ್ಲಿ ಈ ತರ ದಂಧೆಗಳೆಲ್ಲ ನಡೀತಾ ಇದೆ, ಇದನ್ನ ಕೇಳೋರಿಲ್ಲ ಹೇಳೋರಿಲ್ಲ. ನೀನ್ ಹೊಟ್ಟೆ ಪಾಡಿಗೋಸ್ಕರ ರೀಲ್ಸ್ ಮಾಡ್ತಾ ಇದೀಯ, ಅವ್ರ ಹೊಟ್ಟೆ ಪಾಡಿಗೋಸ್ಕರ ಆ ಕೆಲಸನ ಅವ್ರು ಮಾಡ್ತಾ ಇದಾರೆ. ಅವ್ರ ಕಷ್ಟ ಅವ್ರಿಗಿರುತ್ತೆ. ಅಲ್ಲಿ ಒಂದು ಫ್ಯಾಮಿಲಿ ತಿರ್ಗಾಡುತ್ತೆ, ಚಿಕ್ಕ ಮಕ್ಳು ತಿರ್ಗಾಡ್ತಾರೆ, ಅವ್ರ ಮುಂದೆನೆ ಈ ತರ ಮಾಡ್ತಾರಲ್ವಾ, ಅವ್ರಿಗೆ ಏನ್ ಅನ್ಸಲ್ವಾ? ನೀನ್ ಇಷ್ಟು ನೀತಿ ದೆಂಗಳು ನಿಮ್ಮ ಅಕ್ಕ ಸೋನುಗೆ ಹೇಳ್ಬೇಕಿತ್ತು. ಸೋಷಿಯಲ್ ಮೀಡಿಯಾ ಅನ್ನೋದು ಇದೊಂದು ಪಬ್ಲಿಕ್ ಪ್ಲಾಟ್ಫಾರ್ಮ್ ಕಣಮ್ಮ. ಈ ತರ ಅಸಹ್ಯವಾಗಿ ಬಟ್ಟೆ ಹಾಕೊಳ್ಳೋದು, ಬಟ್ಟೆ ಬಿಚ್ಚೋದೆಲ್ಲ ಮಾಡಬಾರ್ದು ಅಂತ ಇದೆಲ್ಲ ನೀನ್ ಹೇಳ್ತೀಯಾ? ಓಯ್, ನನ್ನ ಹತ್ರ ಮರದ ತುಂಬಾ ಬಾಳೆಹಣ್ಣಿದೆ, ನಿನ್ನ ಹತ್ರ ಇದೆಯಾ? ಇದ್ರೆ ಕಾಮೆಂಟ್ ಮಾಡು. ಆಲ್ಗೋರಿದಮ್, ನೀನ್ ಯಾವ ಮೀನಿಂಗ್ ಅಲ್ಲಿ ಬಾಳೆಹಣ್ಣು ಬಗ್ಗೆ ಹೇಳ್ತಾ ಇದೀಯ ಅಂತ ಎಲ್ಲ ಗೊತ್ತು. ನಾಯಿ ಮುಂಡ, ನಿಂದು ಕಂಡಿದ್ದೀನಿ ಕೂತ್ಕೊಳ್ಳಲೆ. ಅದೇ ಬಾಳೆಹಣ್ಣು ತಗೊಂಡು ನಿನ್ನ ಹತ್ರ ಇರೋದು ಎಲ್ಲ ಕೆಟ್ಟ ಬಾಳೆಹಣ್ಣೆ, ನಮ್ಮ ಹತ್ರ ಇರೋದು ಫ್ರೆಶ್ ಬಾಳೆಹಣ್ಣು. ಬೇಕಾ? ಕಮೆಂಟ್ ಮಾಡು. ಓಯ್, ನನ್ನ ಹತ್ರ ಚಪ್ಪಲಿ ಇದೆ, ನಿನ್ನ ಹತ್ರ ಇದೆಯಾ? ಇದ್ರೆ ಕಾಮೆಂಟ್ ಮಾಡು. ನೀನು ಹಿಂಗೆ ಕೇಳಿದ್ರೆ ಎಲ್ಲರೂ ನಮ್ಮ ಹತ್ರನೂ ಚಪ್ಪಲಿ ಇದೆ ಅಂತ ಹೇಳಲ್ಲ. ನಮ್ಮ ಹತ್ರ ಬದನೆಕಾಯಿ ಇದೆ, ನಮ್ಮ ಹತ್ರ ದೊಣ್ಣೆ ಇದೆ, ನಿನ್ನ ಹತ್ರ ಇದೆಯಾ? ಆ್ಯಂಡ್ ಚಪ್ಪಲಿ ತೊಗೊಂಡು ನೀನು ತಿಗ್ದಲ್ಲಿ ಇಟ್ಕೊಂಡ್ಬಿಡು ಅಂತ ಹಾಕ್ತಾರೆ ಅಷ್ಟೇ. ಓಯ್, ನನ್ನ ಹತ್ರ ಚಪ್ಪಲಿ ಇದೆ, ನಿನ್ನ ಹತ್ರ ಇದೆಯಾ? ಇದ್ರೆ ಕಾಮೆಂಟ್ ಮಾಡು. ಎಂತ ದೊಡ್ಡ ತಿಕ್ಕಲು ಕುಡುಕ್ ನನ್ನ ಮಕ್ಕಳು, ನೀನ್ ಎಷ್ಟು ಜನ ಕೊಟ್ಟಿದ್ ನನ್ನ ಮಗನಲ್ಲ, ನಮ್ಮ ಹುಚ್ಚಿಡಿ ಕರು ಇದು ದೇಶದಾಗೆ ಸಿಗಲ್ಲ. ಮಾಡು. ಇವನೇನು ಮಕ್ಕ ಹೇಳ್ತಿಂದಂಗೆ ಇಟ್ಕೊಂಡವನೆ. ನಿನ್ನ ಅಂತೋಳ್ನ ನಮ್ಮ ಕಡೆ ಊರ್ ಬಸ್ವಿ ಅಂತಾರೆ. ನಮ್ಮೂರಲ್ಲಿ ನಾವು ಶಾರ್ಟ್ ಮೂವಿ ಮಾಡ್ತೀವಮ್ಮ, ನಿಮ್ಮೂರಲ್ಲಿ ಮಾಡ್ತೀರಾ? ಮಾಡಿದ್ರೆ ಕಾಮೆಂಟ್ ಮಾಡಿ. ಯಾವ್ದಲ್ಲ ಅದು ಶಾರ್ಟದ್ ಮೂವಿ? ಅಯ್ಯೋ ದೇವ್ರೇ, ಇವ್ರನ್ನ ನೀನೇ ಕಾಪಾಡಬೇಕು. ನೋಡ್ರಿ, ಶಾರ್ಟ್ ಮೂವಿ ಮಾಡಕ್ ಹೋಗೋಣ ಅಂದ್ರೆ ಯಾರು ಬರಲ್ಲ ನನ್ನ ಹಿಂದೆ. ನಾನು ಮಾಡ್ಬೇಕಂತ ಆಸೆ ಐತಿ, ಬಹಳ ಆಸೆ ಐತಿ ಶಾರ್ಟ್ ಮೂವಿ ಮಾಡಾಕ. ನಮ್ಮೂರಲ್ಲಿ ಶಾರ್ಟದ್ ಮೂವಿ ಮಾಡ್ತಾ ಇದೀವಿ, ಹೀರೋಯಿನ್ನ ಹುಡುಕ್ತಾ ಇದೀವಿ. ಹೀರೋ ನಿನ್ ಫೇವ್ರೇಟ್ ಅಮ್ಕು ಡುಮ್ಕು ಮಂಜಾನೆ. ಅವನು ಕೊಂಗ. ಹಾ, ಅದೇ ಕೊಂಗ ಮಂಜಾನೆ. ಮಾಡ್ತೀರಾ? ಮಾಡಿದ್ರೆ ಕಾಮೆಂಟ್ ಮಾಡಿ. ನಿಮ್ಮೆಲ್ರೂ ನೋಡ್ತಾ ಇದ್ರೆ ಒಂದ್ಸಲ ದಂಡುಪಾಳ್ಯ ಗ್ಯಾಂಗ್ ನೋಡ್ದಂಗೆ ಆಯ್ತಲ್ರೋ. ಥೂ ನಿಮ್ಮ ಜನ್ಮಕ್ಕೆ ಹೋಗೋ. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಲವ್ ಯು, ಟೇಕ್ ಕೇರ್, ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.